ಇನ್ನು ಮಂಡ್ಯದಲ್ಲಿ ಮಾತನಾಡಿದಂತ ಸುಮಲತಾ ಅವರು ಮತ್ತೊಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಮಂಡ್ಯದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗ್ತಾ ಇದೆ. ಆ ಇತಿಹಾಸ ಏನು ಅಂದ್ರೆ ಮೂರು ಪಕ್ಷಗಳ ಬಾವುಟಗಳು ಒಂದೇ ಕಡೆ ಹಾರಾಡ್ತಾ ಇವೆ. ಸುಮಲತಾ ಅವರು ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಮೂರು ಪಕ್ಷಗಳ ಬಾವುಟಗಳು ಹಾರಾಡ್ತಾ ಇದ್ವು. ಮಳವಳ್ಳಿ ತಾಲೂಕಿನ ಕೊನ್ನಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೂರು ಪಕ್ಷದ ಬಾವುಟವನ್ನ ಹಿಡಿದು ಸುಮಲತಾ ಅವರಿಗೆ ಅಲ್ಲಿದ್ದಂತಹ ಕಾರ್ಯಕರ್ತರು ಸ್ವಾಗತವನ್ನ ಕೋರಿದ್ರು. ದೃಶ್ಯದಲ್ಲೂ ಕೂಡ ನೋಡ್ತಾ ಇದೀವಿ, ಮೂರು ಬಾವುಟಗಳು ಒಂದೇ ಕಡೆ ಹಾರಾಟವನ್ನು ನಡೆಸ್ತಾ ಇವೆ. ಬಿಜೆಪಿಯ ಬಾವುಟ ಇದೆ, ಜೆಡಿಎಸ್ನ ಬಾವುಟ ಇದೆ, ಜೊತೆಗೆ ಕಾಂಗ್ರೆಸ್ನ ಬಾವುಟವೂ ಕೂಡ ಇದೆ. ಮೂರು ಬಾವುಟವನ್ನ ಹಿಡಿದು ಅಲ್ಲಿ ಕಾರ್ಯಕರ್ತರು ಸ್ವಾಗತಿಸಿದ್ರು. ಸಾಧ್ಯ ಅದು ನೋಡಿ, ಮಂಡ್ಯದಲ್ಲಿ ಇತಿಹಾಸ ಅಂತಿದ್ದಲ್ಲ, ಇದೇ ಇತಿಹಾಸ ಅಂದ್ರೆ ಅದೆಷ್ಟು ಪಕ್ಷಗಳ ಸಪೋರ್ಟ್ ಇದೆ ನೋಡಿ. ನಿಮ್ಮ ಅಂಬರೀಷ್ ಅಣ್ಣನ ಈ ಮೂರು ಪಕ್ಷಗಳ ಬಾವುಟ ಎಲ್ಲಾದ್ರೂ ನೀವು ಸೇರಿ ಒಬ್ಬರೇ ಅಭ್ಯರ್ಥಿಗೆ ನೋಡೋಕೆ ಸಾಧ್ಯನಾ? ಸಾಧ್ಯ ಅದು. ನನ್ನ ಕ್ರಮ ಸಂಖ್ಯೆ ಯಾವುದೇ ಕ್ರಮ ಸಂಖ್ಯೆ 20. ಯೋಧರು ಒಬ್ಬರು ಯೋಧರ ಮಂಡ್ಯದಿಂದ ಫಸ್ಟ್ ವೋಟ್ ನನಗೆ ಹಾಕಿದ್ದಾರೆ, ಗೊತ್ತಾ ನಿಮ್ಗೆ? ಆಶೀರ್ವಾದ, ಅದು ಹೆಮ್ಮೆ ಆಗುವಂತ ವಿಷಯನೂ ಅದೇನೆ. ಯಾಕಂದ್ರೆ ಯೋಧರು, ನಮ್ಮ ದೇಶನ ಕಾಯುವಂತ ಯೋಧರು ನನಗೆ ಆಶೀರ್ವಾದ ಮಾಡಿ ಹಾಕಿದ್ದಾರೆ ಅಂದ್ರೆ ನೀವೆಲ್ಲರೂ ಹಾಕ್ಬೇಕು, ಆಶೀರ್ವಾದ ಮಾಡ್ಬೇಕು. ಅಂಬರೀಷ್ ಅಣ್ಣನ ಪ್ರೀತಿನ ಉಳಿಸ್ಬೇಕು, ಮಂಡ್ಯದ ಸ್ವಾಭಿಮಾನವನ್ನ ಕಾಪಾಡಬೇಕು. ಕ್ರಮ ಸಂಖ್ಯೆ 20 ಹೇಳಿ. 20 ಇದು ನನ್ನ ಚಿಹ್ನೆ. ಯಾವುದು? ರೈತ. ಸುಮಲತಾ ಅಂಬರೀಷ್ ಅಂತ ಇರುತ್ತೆ ಹೆಸರು, ಬೇರೆ ಸುಮಲತಾಗ ಹಾಕ್ಬೇಡಿ. ಸುಮಲತಾ ಅಂಬರೀಷ್ ಅಂತ ಹೆಸರು, ಫೋಟೋ ಇರುತ್ತೆ, ನೋಡಿ ಹಾಕಿ ಆಶೀರ್ವಾದ ಮಾಡಿ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಪ್ರಚಾರ ಕಾರ್ಯವನ್ನು ಮಾಡುವಂತ ಸಂದರ್ಭದಲ್ಲಿ ಕಾರ್ಯಕರ್ತರೊಟ್ಟಿಗೆ ಸುಮಲತಾ ಅವರು ಮಾತನಾಡ್ತಾ ಇದ್ರು. ಮಾತಾಡುವಂತ ಸಂದರ್ಭದಲ್ಲಿ ಒಂದು ಇಂಪಾರ್ಟೆಂಟ್ ಆದಂತ ವಿಚಾರ ಹೇಳ್ತಾ ಇದ್ರು ಅವರು. ನನ್ನ ಕ್ರಮ ಸಂಖ್ಯೆ ಎಷ್ಟು, ನನಗೆ ಕೊಟ್ಟಿರುವಂತಹ ಚಿಹ್ನೆ ಯಾವುದು, ಸುಮಲತಾ ಅನ್ನುವಂಥ ಹೆಸರಿನ ಮುಂದೆ ಸುಮಲತಾ ಅಂಬರೀಷ್ ಅಂತ ಇರುತ್ತೆ, ಅದಕ್ಕೆ ಮತ ಹಾಕಿ ಎನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಇದ್ರು.